ಈ ಅರ್ಥಪೂರ್ಣವಾದಂಥ ಸಮಾರಂಭದ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಧರ್ಮಗುರುಗಳು, ನಮ್ಮ ಜೊತೆಗೆ ಆಗಮಿಸಿರ್ತಕ್ಕಂಥ ಆತ್ಮೀಯರು, ಕೂಡಿರ್ತಕ್ಕಂಥ ಶ್ರದ್ಧೆಯ ತಾಯಂದ್ರೆ, ಹಿರಿಯರೇ, ಬಂಧुगुड़े, एक्चुअली मैं बोलने के लिए नहीं आया सर। ये धार्मिक कार्यक्रम है, सिर्फ सोने के लिए आया था। मैं बोलना था, 1 घंटा बोल चुका हूँ उधर अमर होटल में, सदागर होटल में, और 30-25 साल से जितना बोलना था बोल चुका हूँ। ये लोगों का खिदमत करना पर वाले मुझे एक मौका दिया है। जिसको तसल्ली हुआ है कि मालूम नहीं हुआ है, मुझे मालूम नहीं, लेकिन जितना करना था वो कर चुका हूँ मैं। और सेकुलरिज्म, गॉड प्रमाण करके मैं बोलता हूँ, सेकुलरिज्म में इधर बचाया हूँ। वो एक मेरा कमिटमेंट है और मेरा वो एक वादा है। फायदा होना हमारा हाथ में नहीं है, जीना हमारा हाथ में है। उस हिसाब से हमने यहाँ जिया हूँ और सबको साथ लेके। बहुत लोगों का बहुत दिन से बोलते थे आप थोड़ा उर्दू में बोलो, हिंदी में बोलो, लेकिन मुझे क्या है, डर है। ये आजकल सोशल मीडिया बहुत फास्ट है, कहाँ तो ये वर्ड स्लिप हुआ तो उसका चर्चा इसकी वहाँ का 2 दिन चलता है। वो एमएलए साहब ऐसा बात करे, वैसा बात करे, इसलिए मैं डरता हूँ। मैं किसी से कभी डरता नहीं। आपकी प्यार और मोहब्बत मुझे कभी डराना नहीं सिखाया, लेकिन मैं एक्चुअली उस हिसाब से मैं थोड़ा डर के कहाँ भी, क्योंकि हम जिम्मेदार लोग हैं, एक वर्ड भी मिस नहीं होना चाहिए, इसलिए मैं थोड़ा ज़्यादा कम करूँ और कन्नड़ में बोल दूँ सर। एक्चुअली मैं कन्नड़ नहीं सीखा, इंग्लिश सीखा, और वर्क मेक्स मैन परफेक्ट जैसे रहता है। 25 साल से कन्नड़ करके इंग्लिश भी अच्छा नहीं आता मुझे, उतना कन्नड़ा परफेक्ट हो चुका हूँ मैं। लेकिन हिंदी के जो लोग हैं बहुत बड़े दिल वाले हैं, और मैं आने तक ಧರ್ಮಗುರುಗಳು ಮಾತನಾಡ್ತಕ್ಕಂಥ ಮಾತುಗಳನ್ನು ಕೇಳಿದ್ರೆ ಸುಮ್ಮನೆ ಅವರ ಭಾವನೆಗಳು, ಈ ಪ್ರಪಂಚದ ಎಲ್ಲ ಧರ್ಮ ಗ್ರಂಥಗಳು, ಧರ್ಮಗುರುಗಳು ನಮ್ಮ ಒಳ್ಳೆಯದನ್ನ ಹೇಳ್ತಾರೆ. ಯಾರು ಅದನ್ನ ಅನುಸರಿಸಿಕೊಂಡು ಬದುಕಿದೀವಿ, ಭಗವಂತ ಅಲ್ಲ ಅವ್ರಿಗೆ ಒಳ್ಳೆಯದನ್ನೇ ಮಾಡಿದ್ದಾನೆ. ಅದಕ್ಕಾಗಿ ಧರ್ಮದ ದಾರಿಯಲ್ಲಿ ಸಾಗ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲೆಲ್ಲ ನಿನ್ನೆ ಈ ಭಾಗದಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ದವು. ಹಾಗೆ ಈ ಭಾಗದ ಯುವಕರು ಸಹಿತ ಮೋಸ್ಟ್ ಕ್ರಿಯೇಟಿವಿಟಿ, ಯಾರ ಡಾಕ್ಟರ್ ಕರೆಸಿದ್ರಲ್ಲ, ರೋಷನ್ ಜಹಾ, ಅವರು ದ ಮೋಸ್ಟ್ ಸ್ಟ್ರಗಲ್ಡ್ ಲೈಫ್, ಇಡೀ ಜೀವನ ಅವ್ರ ಎಕ್ಸಿಡೆಂಟ್ ಲೈಫ್ ಇರೋದು, ಇವತ್ತು ವರ್ಲ್ಡ್ ಫೇಮಸ್ ಆಗಿದ್ದಾರೆ ಅವರು. ಬಹುತೇಕ ಅಂಥವ್ರನ್ನ, ಕ್ರಿಯೇಟಿವಿಟಿಯನ್ನ, ಇಂಥ ಅನೇಕ ಧರ್ಮಗುರುಗಳನ್ನ ನೀವೆಲ್ಲ ಕರೆಸ್ತಕ್ಕಂಥ ಪ್ರಯತ್ನ ಮಾಡಿದರೆ ನಿಮ್ಮ ಈ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾನು ಸ್ವಲ್ಪ ತಡವಾಗಿ ಬಂದೆ, ಆ್ಯಕ್ಚುಲಿ ಮುಕ್ತಾರದು ನಿನ್ನೆ ಜಲ್ದಿ ಬಾ ಅಂತ ಹೇಳಿದರು. ಆದರೆ ಕರ್ನಾಟಕ ಸರ್ಕಾರದ 137 ಕೋಟಿ ರೂಪಾಯಿ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡಿ ಅವ್ರ ಜೊತೆಗೆ ಮಾತಾಡಿ ನಮ್ಮಲ್ಲಿ ಇದೊಂದು ಬಸ್ ಮನ್ಕೊಂಡು ಹೋಗೋರಿಗೆ ಬೆಂಗಳೂರಿಗೆ ಸ್ಟಾರ್ಟ್ ಮಾಡಿದ್ವಿ. ನಾನು, AC ಅವರು, MR ಪಾಟೀಲ್ರು, ಭೀಮಣ್ಣ ಕೌಲಿ ಅವರು, ಜಟಪಣ ರೌಳಿ ಅವರು, ನಾವೆಲ್ಲರೂ ಕೂಡ ಬಸ್ನಲ್ಲಿ ಹೋಗಿ ಕಡಿಕೆ ಎಲ್ಲರೂ ಎಲ್ಲಿ ಊಟ ಮಾಡಿರ್ತಾರೆ ಅವ್ರು ಕೂಡ ಊಟ ಮಾಡಿ ಬರ್ಬೇಕಾಗ್ತದೆ ಧರ್ಮ. ಸೊ ಅದಕ್ಕೆ ನಾನು ಅಲ್ಲಿ ಹೋಗಿ ಊಟ ಮಾಡಿ ಬರ್ಲಿಕ್ಕೆ ಸ್ವಲ್ಪ ತಡಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಈ ಧಾರ್ಮಿಕ ಚಿಂತನೆ ಬರೀ ಒಂದು ದಿವಸ ಈ ವೇದಿಕೆ ಮೇಲೆ ಕೇಳಿ ನೀವು ಮನೆಗೆ ಹೋಗಿ ನಾನು ಮನೆಗೆ ಹೋದ್ರಲ್ಲ, ಇದನ್ನು ಅಳವಡಿಸ್ಕೋಬೇಕು. ನಮ್ಮ ಜೀವನದ ಕೊನೆ ಕ್ಷಣದವರೆಗೆ ಧರ್ಮದ ದಾರಿಯಲ್ಲಿ ಸಾಗತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಭಗವಂತ ಅಲ್ಲ ನಮಗೆ ಜನ್ನತ್, ಮ್ಯಾಲ್ ಜನ್ನತ್ ಅದು ಗೊತ್ತಿಲ್ಲ, ಆದ್ರೆ ಇಲ್ಲಿ ಒಳ್ಳೆ ಕೆಲಸ ಮಾಡಿದೀವಿ ಅಂದ್ರೆ ಅಲ್ಲಿ ಜನ್ನತ್ ನಮಗೆ ಸಿಗ್ತದ ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಬದುಕ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಈ ಧಾರ್ಮಿಕ ಚಿಂತನೆಯಲ್ಲಿ ನನಗೆ ಬಂದು 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಪ್ರೀತಿ ವಿಶ್ವಾಸದಿಂದ ಈ ವೇದಿಕೆ ಮತ್ತು ಇಡೀ ನನ್ನ ಸಾರ್ವಜನಿಕ ಬದುಕಿಗೆ ಈ ಭಾಗದ ಜನ ನೀವೇನು ಪ್ರೀತಿ ವಿಶ್ವಾಸ ತೋರಿಸಿದ್ರಿ, ನನ್ನ ಆಯುಷ್ಯದ ಕೊನೆ ದಿನವರೆಗೂ ಅದನ್ನು ನಾನು ಸ್ಮರಿಸ್ಕೋತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಬಹಳ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸಿ
ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.